ಮಾಡುವ ಮನಸ್ಸು ಅಂತ ಸಂದರ್ಭದಲ್ಲಿ ಕೂಡ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಒಳ್ಳೆಯ ವ್ಯಕ್ತಿತ್ವ ಈ ಸಮಾಜದಲ್ಲಿ ಆಗಿರುತ್ತೆ. ಒಳ್ಳೆಯ ಆರೋಗ್ಯವಂತ ಮುಖವನ್ನು ಹೊಂದಬೇಕು ಎಲ್ಲರೂ ಅನ್ನುವಂಥದ್ದು ಆ ಮಾನಸಿಕ ಸ್ಥಿತಿಯನ್ನ, ಮಾನಸಿಕ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳುವ ಅಪ್ಪರಿ ಆ ಯೋಗ ಘೋಷ ವಾಕ್ಯದ ಅರ್ಥ. ಹಾಗಾಗಿ ಇವೆಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಮನಸ್ಸಿನೊಂದಿಗೆ ಒಳ್ಳೆಯದನ್ನು ಕಲಿತ ಈ ಶಾಲೆಗೂ ಈ ಗ್ರಾಮಕ್ಕೂ ನಮಗೆಲ್ಲರಿಗೂ ಕೂಡ ಒಳ್ಳೆಯ ಹೆಸರನ್ನ ತಂದುಕೊಡುವತ್ತ ಸಾಧನಾ ಮನಸ್ಸನ್ನು ಹೊಂದಿ ಯೋಗಯುಕ್ತ ರೋಗಮುಕ್ತ ಸಮಾಜ, ಯೋಗಯುಕ್ತ ಆರೋಗ್ಯವಂತ ಮನಸ್ಸು ಮತ್ತು ದೇಹ ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯ ಜೀವನ ಶೈಲಿಯನ್ನು ಕೊಡಲಿಕ್ಕೆ ಕಾರಣ ಆಗ್ತವೆ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಶಾಂತಿ ಮಂತ್ರದೊಂದಿಗೆ ಈ ಒಂದು ತರಗತಿ ಮುಕ್ತಾಯಗೊಳ್ತದೆ. ಕರೆಕ್ಟ್ ಎಕ್ಸಾಕ್ಟಾಗಿ 8:29. 1 ಗಂಟೆಗಿಂತ ಕಡಿಮೆ ಅವಧಿನಲ್ಲೇ ನಾವು ಎಲ್ಲ ಪ್ರೋಟೋಕಾಲ್ಗಳಿದ್ದಂತೆ ಅರ್ಥಗರ್ಭಿತವಾಗಿ ಆಸನಗಳನ್ನು ಅಭ್ಯಾಸ ಮಾಡಿದ್ದೇವೆ. ಅಂತಿಮವಾಗಿರ್ತಕ್ಕಂಥ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ. ಮುಂದೆ ಬನ್ನಿ, ನಾ ಹೇಳ್ಕೊತಂತ ಹೇಳ್ತಾ ಬನ್ನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ, ದೈವರಕ್ಷಕಂ ಶಾಂತಿ, ಭಾವರಕ್ಷಕಂ ಶಾಂತಿ, ಜೀವರಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಿಮ್ಮ ಮನಸ್ಸಿನಲ್ಲಿ ತಂದೆ ತಾಯಿಗಳನ್ನು, ಗುರುಗಳನ್ನು, ನಿಮ್ಮ ಇಷ್ಟಾರ್ಥ ಮನೆ ದೇವರನ್ನು, ದಾರ್ಶನಿಕರನ್ನು, ಸಂತರನ್ನು, ಸಮಾಜ ಸುಧಾರಕರನ್ನು, ಒಳ್ಳೆಯ ಬುದ್ಧಿ ಹೇಳಿ ನಮ್ಮನ್ನು ಒಳ್ಳೆಯ ನಡತೆ ಸನ್ಮಾರ್ಗದಲ್ಲಿ ನಡೆಸಿದಂಥ ಮಾರ್ಗದರ್ಶಕರನ್ನು ಎಲ್ಲರನ್ನೂ ಕೂಡ ಒಂದು ಬಾರಿ ನೆನೆದು ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ ನಿಮಗೆ ನೀವು ಅರ್ಪಿಸಿಕೊಳ್ಳಿ. ಮುಂದಿನ ಹಂತದಲ್ಲಿ ನಮಗೆಲ್ಲ ಅನ್ನ ನೀರು ಗಾಳಿ ಕೊಟ್ಟಂಥ ಭೂತಾಯಿಗೆ ಮತ್ತೊಮ್ಮೆ ಅಂತಿಮ ಭೂನಮನವನ್ನು ಸಲ್ಲಿಸಿ ಮುಕ್ತಾಯಗೊಳಿಸೋಣ. ನೇರ ಬನ್ನಿ, ಚಪ್ಪಳೆ ತಟ್ಟಿ. ಹಣೆ ಭಾಗವನ್ನು ಕತ್ತರಿಸಿಕೊಳ್ಳಿ. ಕೆನ್ನೆಗಳು, ಗಂಟಲಿನ ಕೆಳಭಾಗ, ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಕತ್ತನ್ನು ಮುಂದೆ ಬಾಗಿಸಿ. ವಿಜಯಮಾನಿ ಮಾತಾಡಬೇಡ, ಆ ಕಡೆಗೆ ಹೋಗೋ, ನೀವು ಬರೋ ಅವಶ್ಯಕತೆ ಇಲ್ಲ. ಮಧ್ಯ ಕಿವಿ, ಮೇಲ್ಕಿವಿ, ಕಿರು ಬೆರಳನ್ನು ಕಿವಿಯಲ್ಲಿ ಹಾಕಿ ಮೂಮೆಂಟ್ ಮಾಡಿ. ಯೋಗ ಚಪ್ಪಾಳೆ. 1 2 3 4 1 2 3 4 5 1 2 3 4 5 1 2 3 4 5. ರೆಡಿ? 1 2 3 4. ಗಂಟಲಿಂದ ಬರಲಿ. ಥೈರಾಯ್ಡ್ ಗ್ರಂಥಿ ಭಾಳ ಹೆಲ್ಪ್ ಆಗುತ್ತೆ, ಬೆನಿಫಿಟ್ಗೆ. ರೆಡಿ? 1 2 3 1 2 3 ಕೊಡ್ವಿ. ರೊಟೇಟ್ ಮಾಡಿ. ರಿಸ್ಟ್, ಮೊಣಕೈ, ಮೊಣಕೈ, ಬೆರಳು, ಚಪ್ಪಾಳೆ.
ಓಕೆ, ಆತ್ಮೀಯ ಎಲ್ಲ ವಿದ್ಯಾರ್ಥಿ ಬಳಗವೇ, ನಮ್ಮ ಸೋಗಿ ಗ್ರಾಮದ ಎಲ್ಲ ಯೋಗ ಬಂಧುಗಳೇ, ನಮ್ಮ SDMC ಅಧ್ಯಕ್ಷರೇ, ನಮ್ಮ ಶಾಲಾ ಮುಖ್ಯ ಗುರುಗಳೇ, ಎಲ್ಲ ನನ್ನ ಸಹಪಾಠಿ ಸಿಬ್ಬಂದಿ ವರ್ಗದವರೇ, ಹಾಗೆಯೇ ಬೋಧಕೇತರ ಸಿಬ್ಬಂದಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಇಲ್ಲಿಯವರೆಗೂ ಕೂಡ ಶಾಂತಚಿತ್ತರಾಗಿ ಎಲ್ಲರೂ ಕೂಡ ಈ ಒಂದು ಯೋಗ ಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ 1, 2, 3 ಆಸನಗಳನ್ನು ನಾನು ಮಾಡಿ ತೋರಿಸ್ತೀನಿ. ನಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಅದಾದಮೇಲೆ ನಮ್ಮ 1 ವಾರಗಳ ಕಾಲ ನಮ್ಮ ಯೋಗ ಬಂಧುಗಳು ಯೋಗ